ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನು ನೀನು ಯಾವಾಗ್ಲೂ ಬಿಸಿ ನೀರು ಕುಡಿದೆ ಎಕ್ಸಸೈಸ್ ಮಾಡಿದೆ ಅಂತ ತೋರಿಸ್ತಾಳೆ ಅಂತ ಅನ್ಕೋಬೋದು. ಹೌದು, ನಾನು ಮಾಡೋ ಎಕ್ಸಸೈಸ್ನ ನೋಡಿ ಬೇರೆಯವರಿಗೆ ಇನ್ಸ್ಪೈರ್ ಆಗಲಿ. ಏಕೆಂದರೆ ಟೋಳಲ್ಸ್ ಮಾಮ್ಗೆ ನನಗೂ ಗೊತ್ತು ನಾವೆಷ್ಟು ಬ್ಯುಸಿ ರೊಟೀನಲ್ಲಿ ಇರ್ತೀವಿ ಅಂತ. ಆದರೂ ನಮ್ಮ ಬಾಡಿಗೋಸ್ಕರ ನಾವು ಕೇರ್ ಸ್ವಲ್ಪ ಆದರೂ ಮಾಡಲೇಬೇಕು. ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕು. ಏಕೆಂದರೆ ನಾನು ಓವರ್ ಗೇನ್ ಇದ್ದಾಗ, ವೆಯ್ಟ್ ಜಾಸ್ತಿ ಇದ್ದಾಗ ನನಗೆ ಪೀರಿಯಡ್ಸ್ ನೀಟಾಗಿ ಆಗ್ತಾಯಿರಲಿಲ್ಲ. ಟೆನ್ಷನ್ ಇರ್ತಾಯಿದೆ ಯಾವಾಗ್ಲೂ. ಹೇರ್ ಫಾಲ್ ಆಗ್ತಾಯಿತ್ತು, ಸ್ಕಿನ್ನು ಗ್ಲೋ ಇರ್ತಾಯಿರಲಿಲ್ಲ. ನಾನು ಈ ರೊಟೀನ್ನ ಅಭ್ಯಾಸ ಮಾಡಿಕೊಂಡೆ, ಅವೆಲ್ಲ ನನಗೆ ಸರಿ ಹೋಯ್ತು. ವೆಯ್ಟ್ ಲಾಸ್ ಆಗ್ತಾ ಬಂದೆ. ವೆಯ್ಟ್ ಲಾಸ್ ಅಂದರೆ ಒಂದು 3 ಮಂತ್ಸಲ್ಲಿ ಆಗೋಗ್ಬಿಡೋದಲ್ವ. ನಾನು 1.5 ಇಯರ್ಸಿಂದ ನಾನು ಈ ರೊಟೀನ್ನ ಫಾಲೋ ಮಾಡ್ಕೊಂಬಂದಿದ್ದೀನಿ. ನನಗೆ ಅದಕ್ಕೆ ಇದು ಮಾರ್ನಿಂಗ್ ಯಾವ ಥರ ಅಂದರೆ, ಈಗ ನೀರೆಷ್ಟು ಮುಖ್ಯನೋ ನನಗೆ ಎಕ್ಸಸೈಸ್ ಅಷ್ಟೇ ಮುಖ್ಯ ಆಗ್ಬಿಟ್ಟೈತೆ. ಈ ವಿಡಿಯೋಗಳನ್ನ ನೋಡ್ತಾ ನೀವೂ ನಿಮ್ಮ ಬಾಡಿನ ಚೇಂಜ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ಯಾವಾಗ್ಲೂ. ಎಕ್ಸಸೈಸ್ನ ಬೇರೆ ಉದ್ದೇಶ ಏನೂ ಇಲ್ಲ. ವೀಡಿಯೋಗೋಸ್ಕರ ನಾನು ಯಾವತ್ತೂ ಎಕ್ಸಸೈಸ್ ಮಾಡಿಲ್ಲ. ನಾನು 1.5 ಇಯರ್ಸಿಂದನೂ ನಾನು ಫಾಲೋ ಮಾಡ್ಕೊಂಬಂದಿರೋ ರೊಟೀನ್ ಇದು. ನೆಕ್ಸ್ಟು ನಾನಿಲ್ಲಿ ಮನೆ ಕಸ ಗುಡಿಸ್ಕೊಂಡು, ಮನೆ ಒರೆಸ್ಕೊಳ್ತಾ ನನ್ನ ಮನೆ ಕ್ಲೀನಿಂಗ್ ಮಾಡಿಕೊಂಡೆ. ಇದು ಕೂಡ ಒಂದು ಎಕ್ಸಸೈಸ್ ಸಮಾನನೇ. ನೆಕ್ಸ್ಟು ನಾನಿಲ್ಲಿ ಫ್ರೆಶ್ ಅಪ್ ಆಗಿ ನನ್ನ ಮಾರ್ನಿಂಗ್ ಪೂಜೆನ ಮುಗಿಸ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಮಯಾನಿಸ್ ಮನೇಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪನ್ನೀರು, 1-2 ಗೋಡಂಬಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಒಣಮೆಣ್ಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಒಂದೇ ಒಂದು ಟೊಮೊಟೊ. ಈಗ ಬೇಯಿಸ್ಕೊಂಡೆ ಟೊಮೊಟೊನ ಚಿಪ್ಪೆ ತೆಗ್ದು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋವಾಗ ಒಂದೇ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಹೋಮ್ ಮೇಡ್ ಮಯಾನೀಸು ಸಖತ್ತಾಗಿರುತ್ತೆ. ಆಚೆ ತಂದು ತಿನ್ನೋದಕ್ಕಿಂತ ನಾವೇ ಈ ಥರ ಮನೇಲಿ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ಗೆ ಸ್ವಲ್ಪ ಪನ್ನೀರನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೂಡ ರೋಸ್ಟ್ ಮಾಡ್ಕೋಬೋದು. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹಾಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಒಂದೇ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1-2 ಪಾಲಕ್ ಎಲೆನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಸಿದೆ ಹಾಕ್ಕೋತೀನಿ, ಒಂದೆರಡು ಫ್ರೈ ಮಾಡಿರೋದು ಹಾಕ್ಕೋತೀನಿ. ನೋಡಿ, ಈರುಳ್ಳಿ, ಕ್ಯಾರೆಟು ಮತ್ತು ಸ್ವಲ್ಪ ಎಲೆಕೋಸು, ಬ್ರೆಡ್ಡು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಕೊತ್ತಂಬರಿ ನೋಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸೈಡ್ಗೆ ಮಾಡ್ಕೊಂಡಿರೋ ಮಯಾನೀಸ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಕ್ಯಾರೆಟು, ಸೌತೆಕಾಯಿ. ನಾವು ಮಯನೀಸ್ ಮಾಡೋವಾಗ ನೀವು ಪನ್ನೀರ್ ಇಲ್ಲ ಅಂದರೆ ಒಂದು ಬೇಯಿಸಿರೋ ಮೊಟ್ಟೆ ಕೂಡ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಮತ್ತು ರೋಸ್ಟ್ ಮಾಡ್ಕೊಂಡಿರೋ ಪನ್ನೀರು, 1-2 ಎಲೆ ಹಸಿದು ಇಟ್ಕೋತಾ ಇದ್ದೀನಿ ನಾನಿಲ್ಲಿ. ಪಾಲಕ್ನ ಒಂದು ರೋಸ್ಟ್ ಮಾಡಿರೋದು. ರೋಸ್ಟ್ ಮಾಡೋವಾಗ ನಾನಿಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ಎರಡಕ್ಕೂ, ಪಾಲಕ್ಕಿಗೆ ಮತ್ತು ಪನ್ನೀರಿಗೆ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಆಪ್ಷನಲ್ಲು. ನಾನಿರಲಿ ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ ಅಷ್ಟೇ. ಈರುಳ್ಳಿ ಇಟ್ಕೊಂಡೆ, ಅದ್ರ ಮೇಲೆ ಒಂದು ಲೇಯರ್ ಎಲೆಕೋಸು ಹಾಕ್ಕೊಂಡೆ. ನೆಕ್ಸ್ಟು ಇನ್ನೂ ಒಂದು ಬ್ರೆಡ್ಗೆ ನಾನು ಮಯನೀಸ್ನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ನೀವು ಹಾಗೆ ಹಾಕ್ಕೋಬೋದು. ಇಲ್ಲ ನನಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೋ, ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಲೇಯರ್ಗೂ ನಾನಿಲ್ಲಿ ಮಯನೀಸ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಅದನ್ನು ಇನ್ನೂ ಒಂದು ಮಾಡಿದ್ವಲ್ಲ ಅದ್ರ ಮೇಲೆ ಇಟ್ಕೊಂಡು ರೆಡಿ ಆಯಿತು ನಮ್ಮ ಬ್ರೆಡ್ ಸ್ಯಾಂಡ್ವಿಚ್. ಹೆಲ್ತಿ ಫುಡ್ ಮಾತ್ರ. ನನಗೆ ಬ್ರೌನ್ ಬ್ರೆಡ್ ಸಿಗಲಿಲ್ಲ, ಸೊ ಅದಕ್ಕೆ ನಾನು ವೈಟ್ ಆದ್ರೂ ಬ್ರೌನ್ ಆದರೆ ಎರಡರಲ್ಲೂ ಮೈದಾ ಮಿಕ್ಸ್ ಮಾಡಿರ್ತಾರೆ. ಏನು ಮಾಡೋದು, ಮಂತ್ಲಿ ಒನ್ಸ್ ತಿಂದರೆ ಏನೂ ತಪ್ಪಾಗಲ್ಲ. ಇಲ್ಲಿ ನಾನೇ ಬೆಳೆದಿರೋಂತಹ ಸೊಪ್ಪು ಬೆಳೆದಿತ್ತು. ಸೊ ಸೊಪ್ಪಿನ ಸಾರು ಮಾಡೋಣ ಆಫ್ಟರ್ನೂನಿಗೆ ಅಂತ ಕಿತ್ಕೊಂಡು ಬಂದೆ. ನೋಡಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಹಾಗೆ ತೊಗರಿಬೇಳೆ ತೊಳ್ಕೊಂಡು ಇಟ್ಕೊಂಡಿರೋ ಸೊಪ್ಪು. ನೋಡಿ, ಇವನ್ನೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕಿ
ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಬೇಯಕ್ಕೆ ಇಟ್ಕೊಳ್ಳೋವಾಗ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಟೇಸ್ಟ್ ಮಾತ್ರ ಸೂಪರ್ಬಾಗಿರುತ್ತೆ. ನೋಡಿ ಅವೆಲ್ಲ ಬೆಂದಿದ್ದು ರುಬ್ಕೊಂಡಿದ್ದಾಯಿತು. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಸ್ವಲ್ಪ ಕರಿಬೇವು ಸೊಪ್ಪು, ಇಲ್ಲಿ ಒಗ್ಗರಣೆ ಕಟ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿನ ಮೊಸಪ್ಪು ಸಾರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಅದಕ್ಕೆ ಕಾಂಬಿನೇಷನ್ಗೆ ನಾನು ಜಜ್ಜಿ ಮೂಲಂಗಿ ಮಾಡ್ಕೊತಾ ಇದ್ದೀನಿ. ಜಜ್ಜಿ ಮೂಲಂಗಿಗೆ ನಾನು ಇಲ್ಲಿ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ, ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಜಜ್ಜಿಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ನೋಡಿ ಮೇಕೆ ಮೇಯಿಸ್ಕೊಂಡು ಬಂದರು. ಮೇಕೆನ ನಾವು ಶೆಡ್ ಮಾಡಿದ್ದೀವಿ, ಅವಕ್ಕೆ ಎಷ್ಟೇ ಹುಲ್ಲು ಹಾಕಿದ್ರೂ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 2 ಅವರ್ ಆದ್ರೂ ಆಚೆ ಬಿಟ್ರೇ ಅವಕ್ಕೆ ಸಮಾಧಾನ. ನೆಕ್ಸ್ಟು ಹಸುಗಳಿಗೆಲ್ಲ ನೀರಿಟ್ಟು ಮತ್ತು ಅವರು ಬಂದ್ರಲ್ವ, ಹಂಗೆ ಊಟಕ್ಕೆ ಕೂತ್ಕೊಂಡು. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು? ಚೆನ್ನಾಗಿತ್ತಾ? ರೆಸಿಪಿಗಳು ಹೆಂಗೆ ಮಾಡ್ತಾಯಿದ್ದೀನಿ ಏನಾದರೂ ಕಾಮೆಂಟ್ ಮಾಡಿ ಪ್ಲೀಸ್. ವ್ಯೂ ಮಾಡಿ, ನಮ್ಮಂಥವ್ರು ಮಾಡ್ತಾಯಿದ್ದೀನಿ ಅಂದರೆ ಸಪೋರ್ಟ್ ಮಾಡಿ ಸ್ವಲ್ಪ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.